ಓ ಸರ್, ನಿಜವಾಗ್ಲೂ ನೀವೇನಾ? ಕೈ ಕೊಡಿ ಸರ್. ಡೈರೆಕ್ಟರ್ ನನಗೆ ತುಂಬಾ ಪರಿಚಯ. ನೀವಿಬ್ರು ಅಡ್ವರ್ಟೈಸ್ಮೆಂಟ್ನ ನೋಡಿದೆ, ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದೀರಾ. ಥ್ಯಾಂಕ್ ಯು ಸರ್. ನೀವು ನಮ್ಮ ಅಂಗಡಿಗೆ ಬಂದಿದ್ದು ತುಂಬಾ ಖುಷಿ ಆಯ್ತು. ಅವತ್ತು ನನ್ನ ಶೂಟಿಂಗ್ಗೆ ಬರಬೇಕಾಯ್ತು, ಆದರೆ ಕೆಲಸ ಇದ್ದಿದ್ದರಿಂದ ಆಗಲಿಲ್ಲ. ನೀವೇನಾದ್ರು ಸಿಕ್ಕಿದ್ರಿ ಅಂತ ಡೈರೆಕ್ಟರ್ಗೆ ಹೇಳಿದ್ರೆ ತುಂಬಾ ಖುಷಿ ಪಡ್ತಾರೆ. ಸರಿ, ಒಂದು ಫೋನ್ ಮಾಡ್ತೀನಿ. ಪರವಾಗಿಲ್ಲ ಬಿಡಿ. ಒಂದು ನಿಮಿಷ ತಡಿಯೋಣ. ಹಲೋ ಹಲೋ ಅಣ್ಣ, ನಾನು ಧರ್ಮ. ಹೇಳ, ನಾನು ಶೂಟಿಂಗ್ ಇಲ್ಲಿದ್ದೀನಿ, ಹೇಳೋ. ಒಂದು ನಿಮಿಷ ಇರೋಣ. ಈಗ ನನ್ನ ಜೊತೆ ಯಾರವ್ರೆ ಗೊತ್ತಾ? ನೀನು ಅದೇ ಶೂಟಿಂಗ್ ಮಾಡಿದ್ದಲ್ಲ ತುಪ್ಪದ್ದು, ಆ ಹೀರೋ ಹೀರೋಯಿನ್ ಅವರೇ. ಹೇಯ್, ಅವ್ರು ಇಲ್ಲಿದ್ದಾರಾ? ಫೋನ್ ಕೊಡು. ತಗೊಳ್ಳಿ, ಮಾತಾಡಿ. ಹಲೋ ಹಲೋ, ನಮಸ್ಕಾರ ಸರ್. ಸರ್, ನೀವು ಎಲ್ಲಿದ್ದೀರಾ ಸರ್? ನಿಮಗೆ ನಾನು ಚೆಕ್ ಕೊಟ್ಟು ಕಳಿಸಿದೆ, ನೀವು ಮನೇಲಿಲ್ಲ ಅಂತ ವಾಪಸ್ ಚೆಕ್ ತಂದು ಕೊಟ್ರು. ಎಲ್ಲಿದ್ದೀರಾ ಸರ್? ನಾವು ಹೊಸಿ ಆಚೆ ಬಂದಿದ್ವಿ ಸರ್. ಓ ಹೌದಾ ಸರ್, ನಿಮ್ಮಿಬ್ರು ಜೋಡಿಲಿ ನನಗೆ ಇನ್ನೂ 2 ಆ್ಯಡ್ ಶೂಟ್ ಮಾಡಬೇಕು ಅಂತ ಆಫರ್ ಬಂದಿದೆ. ನಾನು ನಿಮ್ಮನ್ನೇ ಮೀಟ್ ಮಾಡಬೇಕು ಅಂದ್ಕೊಂಡಿದ್ದೆ ಸರ್. ಸರ್, ಒಂದು ಕೆಲಸ ಮಾಡ್ತೀರಾ? ಬೆಂಗಳೂರಲ್ಲಿರೋ ನಮ್ಮ ಆಫೀಸಿಗೆ ನೀವು ಬರ್ತೀರಾ? ನಿಮ್ಗೆ ಕೊಡಬೇಕಾಗಿದ್ದ ಚೆಕ್ನ ನಾವು ಅಲ್ಲೇ ಕೊಡ್ತೀವಿ. ಅದೇನು ಪರವಾಗಿಲ್ಲ ಸರ್, ದುಡ್ಡೆಲ್ಲ ಏನು ಬೇಡ ಸರ್. ಹಂಗನ್ಬೇಡಿ, ದುಡ್ದಿರೋದಕ್ಕೆ ದುಡ್ಡು ಬೇಡ ಅನ್ಬಾರ್ದು, ನಾವು ಕೊಡದೇ ಇರಬಾರ್ದು. ಸರ್, ನೀವು ನಮ್ಮ ಆಫೀಸಿಗೆ ಬಂದ್ರೆ 2 ಪ್ರಾಜೆಕ್ಟ್ಗೂ ಸೈನ್ ಮಾಡ್ಬೋದು. ಬರ್ತೀರಲ್ವಾ? ಹ್ಞೂ ಸರಿ ಸರ್. ಸೂಪರ್. ಹಾಗಾದ್ರೆ ಲೇ ಧರ್ಮ, ಹೇಳಣ್ಣ. ಅವ್ರಿಗೆ ನಾನು ವಿಸಿಟಿಂಗ್ ಕಾರ್ಡ್ ಕೊಟ್ಟಿರೋ? ಸರಿ ಅಣ್ಣ, ಆಯ್ತಣ್ಣ. ಸರ್, ಮಿಸ್ ಮಾಡಬೇಡಿ, ಬನ್ನಿ ಮೀಟ್ ಮಾಡೋಣ. ಥ್ಯಾಂಕ್ ಯು. ಸರಿ ಸರ್. ತಗೊಳ್ಳಿ ಸರ್, ಇದೆ ಡೈರೆಕ್ಟರ್ ವಿಸಿಟಿಂಗ್ ಕಾರ್ಡು. ನಿಮ್ಮನ್ನು ನೋಡಿ ತುಂಬ ಖುಷಿ ಆಯಿತು. ಸರ್, ನೀವು ಆ್ಯಕ್ಟ್ ಮಾಡಿರೋ ಪ್ರಾಡಕ್ಟ್ ಸರ್, ನನ್ನ ಕಡೆಯಿಂದ ಫ್ರೀ ಗಿಫ್ಟು. ಮಂಡ್ಯ ತುಪ್ಪ ಸರ್. ಥ್ಯಾಂಕ್ ಯು ಸರ್. ನಾನು ಈಗಲೇ ರಾಮನ್ ನೋಡ್ಲೇಬೇಕು. ಎಲ್ಲೇ ಇದ್ರು ಸರಿ, ಅವನು ಹುಡುಕಿ ಮನೆ ಕರ್ಕೊಂಡ್ ಬರ್ತೀನಿ. ನಾನು ಈಗಲೇ ಹೋಗ್ತೀನಿ. ಮಾಮ, ಒಂದ್ ನಿಮಿಷ. ಬಾವನ್ನ ಎಲ್ಲಿ ಅಂತ ಹುಡುಕ್ತೀರಾ? ಎಲ್ಲಾ ಕಡೆ ಹುಡುಕ್ತೀನಿ, ಅವ್ನು ಸಿಗೋವರೆಗೂ ಹುಡುಕ್ತೀನಿ. ಒಂದ್ ನಿಮಿಷ ನಿಂತ್ಕೊಳ್ಳಿ ಪ್ಲೀಸ್. ಮೊದಲೇ ನಿಮ್ಮ ಆರೋಗ್ಯ ಸರಿ ಇಲ್ಲ. ಇಂಥ ಸಮಯದಲ್ಲಿ ಹೋಗೋದು ಒಳ್ಳೇದಲ್ಲ. ನಾನು ಕಡೆಯವ್ರಿಗೆಲ್ಲ ಹೇಳಿ ಬಾವನ್ನ ಹುಡುಕ್ಸ್ತಿದ್ದೀನಿ. ಪೊಲೀಸ್ನವರು ಹುಡುಕ್ತಿದ್ದಾರೆ. ಒಂದು ಸ್ವಲ್ಪ ವೇಟ್ ಮಾಡೋಣ ಮಾವ, ಪ್ಲೀಸ್. ಇಲ್ಲ, ಇನ್ನು ನನ್ನಿಂದ ಕಾಯಕ್ಕಾಗಲ್ಲ. ನಂತಿದ್ದ ನಾನು ಒಬ್ಬನೇ ಹೋಗಿ ಹುಡುಕ್ತೀನಿ. ಇಲ್ಲ ಮಾವ, ನಾನು ಬಿಡಲ್ಲ. ನೀವು ಹೋಗೋದಾಗಿದ್ರೆ ನಾನು ನಿಮ್ಮ ಜೊತೆ ಬರ್ತೀನಿ. ಬನ್ನಿ, ಇಬ್ರು ಸೇರಿ ಹುಡ್ಕೋಣ. ಅಯ್ಯೋ ಅಕ್ಕ, ನೀವೆಲ್ಲಿಗೆ ಹೋಯ್ತಿದ್ದೀರಾ? ಈ ಟೈಮ್ನಾಗೆ ನೀವು ಎಲ್ಲೂ ಓಡಾಡಬಾರ್ದು. ಡಾಕ್ಟ್ರು ನಿಮ್ಮನ್ನು ಸಂದಾಗ ನೋಡ್ಕೊಳಕ್ಕೆ ಹೇಳೋರು ತಾನೆ. ಮೊದಲೇ ಏನೋ ಸರಿಯಾಗಿ ತಿಂದೆ ಈ ಮನೆಗೋಸ್ಕರ ಏಟ್ ಕಷ್ಟಪಡ್ತಿದ್ದೀರಾ. ಈಗ ಹುಡ್ಕಕ್ಕೆ ಹೋದ್ರೆ ಆಮ್ಯಾಗ ಸಾನೆ ಕಷ್ಟ ಆಗ್ತೈತಕ್ಕ. ಏನು ಪರವಾಗಿಲ್ಲ ಕಣೆ. ಮಾವ ನನ್ನ ಮಾತು ಕೇಳದೆ ಹಠ ಮಾಡಿ ಹೋಗ್ತೀನಿ ಅಂತಿರುವಾಗ ನನಗೆ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ನಾನು ಮಾವನ ಜೊತೆಗೆ ಹೋಗ್ತೀನಿ. ಬನ್ನಿ ಮಾವ, ಬಾವ ಮತ್ತೆ ಜಾನಕಿನ ಹುಡುಕಿ ಈ ಮನೆಗೆ ವಾಪಸ್ ಕರ್ಕೊಂಡು ಬರೋವರೆಗೂ ನಾವು ಈ ಮನೆಗೆ ವಾಪಸ್ ಬರೋದೇ ಬೇಡ. ಬನ್ನಿ ಹೋಗೋಣ. ಅಲ್ಲ ನಂದಿತಾ, ನೀನು ಇಂಥ ಟೈಮಲ್ಲಿ ಚಂದ್ರಿ ಹೇಳಿದಾಗೆ ನೀನು ಓಡಾಡೋದು ಒಳ್ಳೇದಲ್ಲಮ್ಮ. ಅದೇ ಕಾಳಜಿ ನನಗೂ ನಿಮ್ಮ ಮೇಲೆ ಇರುತ್ತೆ ಅಲ್ವಾ ಮಾವ? ಅದನ್ನ ನೀವು ಯಾಕೆ ಅರ್ಥ ಮಾಡ್ಕೋತಿಲ್ಲ? ನೀವೇನು ಯೋಚನೆ ಮಾಡಬೇಡಿ ಮಾವ, ವೇಟ್ ಮಾಡೋಣ. ಖಂಡಿತ ಸಿಕ್ಕೇ ಸಿಗ್ತಾರೆ. ನೀವು ಹೋಗಿ ರೆಸ್ಟ್ ಮಾಡಿ ಪ್ಲೀಸ್ ಮಾವ. ನೀವು ಹೀಗೆ ಇದ್ರೆ ನನ್ನ ಮನಸ್ಸಿಗೂ ನೋವಾಗುತ್ತೆ. ಪ್ಲೀಸ್.
ಅಯ್ಯೋ ಅಯ್ಯೋ ಏನಾಯ್ತಕ್ಕ? ಹೇಳಿದ್ರೆ ಕೇಳೋದಿಲ್ಲ ನೀವು. ಈ ಟೈಮ್ನಾಗೆ ಸುಮ್ಮನೆ ಆಯಾಸ ಮಾಡ್ಕೋತೀರ. ನಡೀರಿ ನೀವು. ಯಾರ್ದಾದ್ರೂ ದೃಷ್ಟಿ ತಾಗತ್ತೇನೋ ಅಂತ ಭಯ ಕಣೆ ನಂಗೆ. ನಡಿ. ಉಂಗ್ರ ಯಾರ್ದು ಶಾರದಕ್ಕ? ಮಂಜ ಎಲ್ಲಿದ್ದಿಲ್ಲ? ಅಣ್ಣ ಇಲ್ಲವನೇ. ಯಾಕಣ್ಣ ಹಿಂಗೆ ಮಾಡಿದೆ? ನೀನು ಇಲ್ಲದೆ ಹೊಲನೇ ಜೀವ ಕಳ್ಕೊಂಡೈತೆ. ಇನ್ನು ಯಾರಿಗೋಸ್ಕರ ನಾನು ಇಲ್ಲಿ ಇರಲಿ ರಾಮಣ್ಣ? ನೀನು ವಾಪಸ್ ಬರ್ತೀಯಾ ಇಲ್ವಾ ಅನ್ನೋದೇ ಗೊತ್ತಾಯ್ತಿಲ್ಲ. ಹೋಗೋಕ್ಕೂ ಮೊದಲು ನೀನು ನನ್ನ ಸಿಕ್ಕಿದ್ರೆ ನೀನು ಓಡಿಸಿದ್ರು ನನ್ನ ಜೊತೆಗೆ ಬರ್ತಿದ್ದೆ. ನಾನು ನಿನ್ನ ಜೊತೆಗೆ ಬಂದು ಕಷ್ಟ ಬೀಳಬಾರ್ದು ಅಂತ ಬಿಟ್ಟು ಹೊಂಟೋಗ್ಬಿಟ್ಟ. ಅಣ್ಣ, ನಾನು ಅಪ್ಪ ಇಂಥವು ಇದ್ದಿದ್ದಕ್ಕಿಂತ ನಿಂತವೇ ಇದ್ದು ಜಾಸ್ತಿ. ನನಗೆಲ್ಲ ನೀನೇ ಕಣಣ್ಣ, ಎಲ್ಲ ನೀನೇ. ಸ್ವಲ್ಪ ಯೋಚನೆ ಮಾಡ್ಬೋದಲ್ವಾ? ನಿಜವಾಗ್ಲೂ ಉಂಗುರ ಅಡ ಇಡಲೇಬೇಕಾ? ಬೇರೇನು ಉಪಾಯ ಮಾಡ್ಬೋದಲ್ವಾ? ನಮ್ಮವ್ರೆ ಹೆಂಗಿದ್ರು ಬಿಡಿಸ್ಕೊಳ್ಳೋದೇ ಅಲ್ವಾ, ನೀವೇನು ಯೋಚನೆ ಮಾಡಿಬಿಡಿ. ಅಲ್ಲ, ಆದರೂ ತಾಯಿ ನೆನ್ಗೆ ಹಾಕ್ಕೊಂಡಿರೋದು ಅದನ್ನು.
ಆ ಧೈರ್ಯದ ಮ್ಯಾಕೆ ನಾನು ಇಲ್ಲಿ ಗಂಟ ಬಂದಿರೋದು. ಮರೆ ಇದನ್ನು ಅವು ನೆನಪಿಗೆ ಅಂತ ಹಾಕೊಂಡಿರೋದು. ಇದನ್ನು ನಾನು ಬಿಡೋಕ್ಕಿಲ್ಲ, ಬಿಡಿಸ್ಕತ್ತೀನಿ. ಆಮ್ಯಾಕೆ ನಿಮ್ಮ ಕೈಲಿದ್ದನ್ನ ಬಟ್ಟೆ ಖರ್ಚಿಗೆ ಅಂತ ಅಡ ಮಡಗಿವಿ. ಎರಡನ್ನೂ ಒಟ್ಟಿಗೆ ಬಿಡಿಸ್ಕೊಳಮ್ಮ, ಏನಂತೀರಾ? ನಮ್ಮವ್ರೆ, ನೀವೇನು ಯೋಚನೆ ಮಾಡಬೇಡಿ. ನಾನೀಗ ಬೆಂಗಳೂರಿಗೆ ಹೊಂಟಿದ್ದು ಈ ಜಾಹೀರಾತಲ್ಲಿ ನಟನೆ ಮಾಡೋಕ್ಕಲ್ಲ, ಮುಖ್ಯವಾಗಿ ನಿಮ್ಮ ಓದಿನ ಇಸಿಕೆ ಅಂತ ಬೆಂಗಳೂರಿಗೆ ಹೊಂಟಿದ್ದು. ಹಂಗೆ ಈ ಕೆಲಸನ ಮಾಡ್ಕೊಂಬರೋಮ ಅಂತ ಅನ್ಕೊಂಡೆ ಅಷ್ಟೇ. ನಮ್ಮವ್ರೆ ನಡ್ರಿ, ಬನ್ನಿ. ಸರ್ ನಮಸ್ಕಾರ. ಹೇಳಿ. ಅದು ಈ ಉಂಗುರ ಅಡ ಮಾಡಬೇಕಿತ್ತು. ಕೊಡಿ ನೋಡೋಣ. ಓ, ಒಳ್ಳೆ ಬಂಗಾರನೇ. ಎಷ್ಟು ಕೇಳಬೇಕು ಅಂತಿದ್ದೀರಾ? ಜಾಸ್ತಿ ಏನು ಬೇಡ, ಆಮ್ಯಾಕೆ ತೀರ್ಸ ಕಷ್ಟ ಆಗ್ಬಿಡ್ತದೆ. ನೀವೇ ನೋಡ್ಕೊಡಿ, ಬಿರ್ನೆ ಬಂದು ಬಿಡಿಸ್ಕತ್ತೀನಿ. ಒಂದು ನಿಮಿಷ. ನನ್ನನ್ನು ಯಾಕೆ ಹೀಗೆ ಕಾಡ್ತಾ ಇದೆಯಾ ಪಾರ್ವತಿ? ನೀನಿದ್ದಾಗ ನಿನ್ನನ್ನು ಸರಿಯಾಗಿ ನೋಡ್ಕೊಳ್ಳಿಲ್ಲ ಅನ್ನೋ ಕೊರಗು ನನ್ನನ್ನು ಪ್ರತಿದಿನ ಕಾಡ್ತಾ ಇರುತ್ತೆ. ಈಗ ನೀನು ಇದೆಯೋ ಇಲ್ವೋ, ಅಥವಾ ಇದ್ದು ನನ್ನ ಕೈಗೆ ಸಿಗದೇ ಇದೆಯಾ, ಯಾಕೆ ತಿಳ್ಕೊಳ್ಳೋದು ಇದನ್ನೆಲ್ಲ? ಈಗ ನೀನೇನಾದರೂ ಇದ್ದು ನಾನು ಮತ್ತೆ ನಿನ್ನನ್ನು ಸರಿಯಾಗಿ ನೋಡ್ಕೊಳ್ಳದೆ ಉದಾಸೀನ ಮಾಡಿದ್ದೀನಿ ಅಂತಾದ್ರೆ ಆ ಪಾಪ ಪ್ರಜ್ಞೆ ನನ್ನ ಕೊಂದು ಬಿಡುತ್ತೆ ಪಾರ್ವತಿ, ಕೊಂದು ಬಿಡುತ್ತೆ. ನಾನು ನೀನು ಜೀವನ ಪೂರ್ತಿ ಜೊತೆಯಾಗಿರ್ಬೇಕು ಅಂತ ಸಂಕಲ್ಪ ಮಾಡಿರೋ ಉಂಗುರ ಇದು. ಇದು ರಾಮನ ಕೈಗೆ ಹೇಗೆ ಸಿಕ್ತು? ನೀನು ಎಲ್ಲಿದ್ದೀಯಾ ಪಾರ್ವತಿ? ರಾಮ ನಿನಗೆ ಸಿಕ್ಕಿದ್ನ? ಈಗಾಗಲೇ ನೀವಿಬ್ರು ಭೇಟಿ ಆಗಿದ್ದೀರಾ? ಇಲ್ಲ ರಾಮನೇ ಹೀಗೆಲ್ಲ ಮಾಡ್ತಾ ಇದ್ದಾನ? ಇಲ್ಲ ಇಲ್ಲ, ರಾಮಂಗಿದು ಯಾವುದು ಗೊತ್ತಾಗಬಾರ್ದು. ನಾವು ಮದುವೆ ಆದ್ಮೇಲೆ ನೀನು ಪಟ್ಟ ಕಷ್ಟ ರಾಮನಿಗೆ ಗೊತ್ತಾಗ್ಲೇಬಾರ್ದು. ಹಾಗೇನಾದ್ರೂ ಆದ್ರೆ ಅವನು ನನ್ನ ಮೇಲಿಟ್ಟಿರೋ ಪ್ರೀತಿ, ವಿಶ್ವಾಸ, ಗೌರವ ಎಲ್ಲ ಸುಟ್ಟು ಹೋಗುತ್ತೆ ಪಾರ್ವತಿ. ನಾನು ನಿನ್ನನ್ನು ಕಳ್ಕೊಂಡ ಹಾಗೆ ನನ್ನ ಮಗನನ್ನು ಕಳ್ಕೊಳ್ಳೋಕೆ ಇಷ್ಟಪಡಲ್ಲ.
ಏನ್ ಮಂಜ? ಸಂದಾಟೈತೆ. ನಾನೇ ಮಾಡಿದೆ. ನಮ್ಮ ರಾಮಣ್ಣಂಗೆ ಈ ಸಾಲ ಅಂದ್ರೆ ಬಹು ಇಷ್ಟ. ಇದ್ದಿದ್ರೆ ನಮ್ಮನ್ನು ತುತ್ತು ಬಿಡ್ದಂಗೆ ಎಲ್ಲ ಬಾಳಿಸ್ಬಿಟ್ಟಿರೋನು. ಆಮೇಲೆ ಲೇ ಮಂಜ ಮರ್ತೋದೇಕಲ್ಲ ಅಂತ ಅಂದ್ಬಿಟ್ಟು ಮನೆಗೆ ಹೋಗಿ ಇನ್ನೊಂದಿವ್ಸ ತಗೊಬರೋವನು. ನಮ್ಮ ರಾಮಣ್ಣ ಊಟ ಮಾಡೋದು ನೋಡೋಕೆ ಒಂಥರ ಮಜಾ. ಮೇಡಮ್, ನಾನು ಯೂನಿ ಅಂತ ಹೇಳಿದ್ರಲ್ಲ, ಅದಕ್ಕೇನರ್ಥ? ಊಟ ಮಾಡ್ದೇನ್ಲ ಮುದೇವಿ, ಸ್ನಾನ ಮಾಡ್ದ, ನೆಟ್ಟಗಿರು. ರಾಮಣ್ಣ ಇಲ್ಲ ಅಂತ ಸ್ಯಾನೆ ಆಡ್ಬೇಡ ಅಂತ ಏಳಕ್ ನಾನು ಇದ್ದೀನಿ ಅಂತ ಅರ್ಥ. ಹಲೋ, ಹ್ಞೂ ಏನಾಯ್ತು? ಯಾರ ಫೋನಲ್ಲಿ? ಮೇಡಮ್, ಪದ್ದಣ್ಣ ರಾಮಣ್ಣ ಮತ್ತು ಅದಕ್ಕೆ ಅವತ್ತು ಹಬ್ಬದ ದಿವಸ ಅದಕ್ಕೆ ತಲೆ ಸುದ್ದು ಬಿದ್ದು ಆಸ್ಪತ್ರೆಗೆ ಹೋದ್ರಂತೆ. ಈ ವಿಷಯ ಪದ್ದಣ್ಣಂಗೆ ಈಗ ಅವ್ರ ಹುಡುಗ ಬಂದು ಹೇಳೋದಂತೆ. ಅವ್ರು ಪೊಲೀಸಿಗೆ ದಿಗ್ಲು ಬಿದ್ದು ನಂಗೆ ಫೋನ್ ಮಾಡಿ ಹೇಳ್ತವ್ರೆ. ಹಂಗಾರೆ ನಾ ಪೊಲೀಸಿಗೆ ಹೇಳಮ್ಮ? ಇಲ್ಲ, ನನಗೆ ಯಾಕೋ ಅದೇ ಆಸ್ಪತ್ರೆನಾಗೆ ಅಪ್ಪಣ್ಣ ಸಾಹೇಬ್ರು ಇದ್ರು ಅಂತ ಡೌಟು. ನಾ ಒಂದು ಕೆಲಸ ಮಾಡ್ತೀನಿ, ನಾನೇ ಆಸ್ಪತ್ರೆ ಹತ್ರ ಹೋಗಿ ನಾಜೂಕಾಗಿ ವಿಚಾರಿಸ್ಕೊ ಬರ್ತೀನಿ. ಇದನ್ನ ಬೇರೆ ಥರನೇ ಡೀಲ್ ಮಾಡುಮ್ಮ. ಬ್ಯಾರೆ ಥರ ಅಂದರೆ? ನಂದಿತಾ ಅವ್ರ ದಾರಿನಾಗೆ ನೀವು ಹೋಗಿ, ನಾ ಹೋಗಿ ವಿಚಾರಿಸ್ಕೊಂಬರ್ತೀನಿ. ಸಾರು ಮಂಜ. ಹಾಂ. ನಾಟ್ ರೀಚಬಲ್ ಬರ್ತಿದೆಯಲ್ಲ. ಅಪ್ಪಯ್ಯ, ನೀವು ಎಲ್ಲಿದ್ದೀರಾ? ಈ ಮನೇಲಿ ನೋಡಿದ್ರೆ ಉಂಗ್ರ ಅಂತ ಯಾವುದೋ ಹೊಸ ಕತೆ ಶುರು ಮಾಡ್ಕೊಂಡಿದ್ದಾರೆ. ಅದು ಹೇಗೆ ಆ ಕೋಣನ ಹತ್ರ ಬಂತು? ಅಥವಾ ಬೇರೆ ಉಂಗ್ರ ಅದೇ ಥರ ಕಾಣಿಸ್ತಿದ್ಯಾ? ಒಂದು ಅರ್ಥನೇ ಆಗ್ತಿಲ್ಲ. ಇದು ಅರ್ಥ ಆಗಬೇಕು ಅಂದರೆ ಆ ಉಂಗುರನ ತಗೊಂಡು ಹೋಗಿ ಅಪ್ಪಯ್ಯಂಗೆ ತೋರಿಸ್ಬೇಕು. ಆಗಲೇ ಗೊತ್ತಾಗೋದು. ಎಸ್. ಚಂದ್ರಿ, ಬಂದೆ ಅಕ್ಕ. ಅಕ್ಕ ಕರೆದ್ರಾ? ಬೇಗ ಒಂದು ಲೋಟ ಹಾಲು ತಗೊಂಡ್ ಬಾ. ಬೇಗ ಹೋಗೆ. ಸರಿ. ಅಲ್ಲಿಡು. ಅಕ್ಕ, ಮಾತ್ರೆ ಯಾಕೆ ತಕ್ಕತಿದ್ದೀರಾ? ಮೈಗೆ ಹುಷಾರಿಲ್ವಾ? ಓ, ಇದನ್ನ ಹಾಲ್ಗಾಕೊಂಡು ಕುಡಿಬೋದಾ? ಇದು ನನಗಲ್ಲ ಕಣೆ, ಮಾವಂಗೆ. ಏನ್ ಮಾತ್ರೆ ಅಕ್ಕ ಇದು? ನಿದ್ದೆ ಮಾತ್ರೆ. ನಿದ್ರೆ ಮಾತ್ರನಾ? ಯಾಕೆ? ಇನ್ಯಾಕೆ? ನಿದ್ದೆ ಮಾಡೋಕೆ. ಆ ಉಂಗ್ರ ಇವತ್ತು ನನ್ನ ಕೈಗೆ ಸಿಕ್ಕೇ ಸಿಗತ್ತೆ.